ಕೈ ಕಾಲು ಮಂಡಿ ನೋವು ಭಾಳ ಅದ, ನನಗೆ ಆಗುದಿಲ್ಲ, ನನಗೆ ತ್ರಾಸ ಭಾಳ ಇದೆ. ಅವ್ರು ಹೆಂಗ್ ಹೇಳ್ತಾರ ಹಂಗ ನಾ ಕೇಳೀನಿ. ನನಗೆ 100ಕ್ಕೆ 90% ನಾ ಪೂರ್ತಿ ಆರಾಮಾಗಿನಿ. ಇಂಥ ಟ್ರೀಟ್ಮೆಂಟ್ ನಾ ಎಲ್ಲಿ ಕೂಡ ನೋಡಿಲ್ಲ. ಇಷ್ಟು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಡಾಕ್ಟ್ರು ಮತ್ತು ಇಲ್ಲಿರ್ತಕ್ಕಂಥ ಸಹೋದ್ಯೋಗಿಗಳಿಗೂ ನಾನು ತುಂಬಾ ಋಣಿ. ಹಲೋ, ನಮಸ್ತೆ. ನಾನು ಸಿದ್ದಮ್ಮ ಸಂಗನಗೌಡ ಮೇಟಿ, ರಿಟೈರ್ಡ್ ಟೀಚರ್, ಹೆಡ್ ಮಿಸ್ಟ್ರೆಸ್ ಇದ್ದೆ. ನಾನು ಮುದ್ದೇಬಿಹಾಳ ತಾಲೂಕಿನ ಡವಳಗಿ ಗ್ರಾಮದಲ್ಲಿ 20 ವರ್ಷ ನನ್ನ ಸೇವೆ. ಅಲ್ಲಿಂದ ಮುಂದೆ 10 ವರ್ಷ ಹೆಡ್ ಮಿಸ್ಟ್ರೆಸ್ ಆಗಿ ನಾನು ಕೆಲಸ ಮಾಡೀನಿ. ಆಮೇಲೆ ಮಡಿಕೇಶ್ವರದಲ್ಲಿ ಕೂಡ ಹೆಡ್ ಮೇಡಮ್ ಆಗಿ ಮತ್ತು ಸೆಕೆಂಡ್ ಪ್ರಮೋಷನ್ ಡಬಲ್ ಡಿಗ್ರಿ ಪ್ರಮೋಷನ್ ಮತ್ತು ಡವಳಿಗೆ ಬಂದು 6 ತಿಂಗಳವರೆಗೆ ನನ್ನ ಸೇವೆಯನ್ನು ಸಲ್ಲಿಸಿ ನಾನು ರಿಟೈರ್ ಆಗಿದ್ದೇನೆ. ನನಗೆ 15 ವರ್ಷಗಳಿಂದ ಕಾಲು ನೋವು ಇತ್ತು. ಎಲ್ಲ ಕಡೆ ತೋರಿಸಿದೆ. ಆಯುರ್ವೇದ ಮತ್ತು ಅಲೋಪತಿ ಎರಡೂ ಕಡೆಗೆ ನಾನು ತಿರುಗಾಡಿ ಘಟಪ್ರಭಾ ಅಲ್ಲಿ ಆಯುರ್ವೇದ ದವಾಖಾನೆಗೆ ಹೋಗಿ ಅಲ್ಲಿನೂ ಒಂದು 15 ದಿವಸ ಇದ್ದು ಅಲ್ಲಿನ ಉಪಚಾರ ಮಾಡಿಕೊಂಡೆ. ಅದು ಸ್ವಲ್ಪ ಕಡಿಮೆ ಆಯಿತು. ಮತ್ತೆ ಬರ್ತಾ ಮತ್ತೆ ಹಾಗೆ ಜಾಸ್ತಿನೇ ಆಗ್ಲಕ್ಕಾಯ್ತು. ಅಲ್ಲಿಂದ ನಮ್ಮ ಮಗ ಇಲ್ಲಿ ಬಾಗಲಕೋಟೆಯಲ್ಲಿ ಡಾಕ್ಟರ್ ಅದಾರ, ಚರ್ಮ ಸ್ಪೆಷಲಿಸ್ಟು, ಸ್ಕಿನ್ ಸ್ಪೆಷಲಿಸ್ಟು. ಅವರಿಗೆ ನಾ ಹೇಳಿದೆ, ಈ ಅಲೋಪತಿ ಔಷಧ ನನಗೆ ಆಗೋದಿಲ್ಲ, ನನಗೆ ತ್ರಾಸ ಭಾಳ ಇದೆ, ಕೈ ಕಾಲು ಮಂಡಿ ನೋವು ಭಾಳ ಅದ, ನನಗೆ ಆಗೋದಿಲ್ಲ, ನಿಮ್ಮ ಅಲೋಪತಿ ಔಷಧ ನನಗೆ ಬೇಡ. ಇಲ್ಲಿ ಯಾರಾದರೂ ಹಂಗೆ ಪ್ರಸಿದ್ಧ ಡಾಕ್ಟರ್ ಇದ್ರೆ ಅವ್ರ ಕಡೆ ಕರ್ಕೊಂಡು ಹೋಗಂದಾಗ ಈ IDV ಅಂದ್ರೆ ಡಾಕ್ಟರ್ ಅಜಯ್ ಕುಮಾರ್ ವಸ್ತ್ರದವರು ಹೆಸರು ಹೇಳಿದ ತಕ್ಷಣ ನಮ್ಮ ಮಗ ಇಲ್ಲಿ ಕರ್ಕೊಂಬಂದ ತಕ್ಷಣ ಇದೆಲ್ಲ ವಾತಾವರಣ ನೋಡಿ ನನಗೆ ತುಂಬ ಖುಷಿ ಆಯಿತು. ಅಂದ್ರೆ ಇದರಿಂದ ನನಗೆ ಇದು ಕಷ್ಟ ಪರಿಹಾರ ಆಗ್ತನ್ನತಕ್ಕಂಥ ಭಾವನೆಯಿಂದ ನಾನು ಟ್ರೀಟ್ಮೆಂಟ್ ಅನ್ನು ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದೆ. ಒಂದು ವಾರ ಬೇರೆ ಮೊದಲು ಏನು ಮಾಡ್ತಾರೆ ಅಂದ್ರೆ ಎಲ್ಲ ಮಸಾಜ್ ಮಾಡಿ ಮೈಯೊಳಗೆ ಇರ್ತಕ್ಕಂಥ ಎಲ್ಲ ಕೀಲು ನೋವು ಎಲ್ಲೆಲ್ಲಿ ಏನೇನದ ಅದೆಲ್ಲ ನನಗೆ ಸಡ್ಲು ಅನಿಸಿ ಆರಾಮ್ ಅನಿಸ್ಲಕತ್ತು. 2ನೇ ವಾರ 3ನೇ ವಾರ ಹಿಂಗೆ ಕೂಡ ನಾನು ಟ್ರೀಟ್ಮೆಂಟ್ ತಗೊಂಡೆ. ಅವಾಗ ನಾನು ದಿವಸ ನಾನು ಮೊದಲೇ ಹೆಂಗಿದ್ದೆ ಅದಕ್ಕಿಂತ ಹೆಚ್ಚಿನ ಲವಲವಿಕೆಯಿಂದ ನಾನು ಇರ್ಲಕತ್ತಿದೆ. ಅಲ್ಲಿಂದ ಲಾಸ್ಟಿಗೆ ಭಾಳಷ್ಟು ನನಗೆ ಆರಾಮ್ ಅನಿಸ್ತು. ಎಲ್ಲಿ ಹೋದರೂ ಕೂಡ ನನಗೆ ಆರಾಮ್ ಅನಿಸಿದ್ದಿಲ್ಲ. ಘಟಪ್ರಭಾ ಬೆಂಗಳೂರು ಕಡೆ ಎಲ್ಲ ತಿರುಗಾಡಿ ಬಂದೆ. ಆಯುರ್ವೇದ ಔಷಧನೂ ಕೂಡ ತಗೊಂಡಿದ್ದೆ. ಆದ್ರೂ ನನಗೆ ಅದರಿಂದ ಯಾವುದೇ ಪರಿಣಾಮ ಆಗಲಿಲ್ಲ. ನನ್ನ ಜೀವನದಲ್ಲಿ ನಾನು ಬೇಸತ್ತಿ ಹೀಗೆ ಆದ್ರೆ ಹೆಂಗೆ ಮುಂದೆ ನನಗೀಗ 79 ವರ್ಷ ಮುಗಿದು 80ರ ಕಾಲಿಟ್ಟಿ ನಾನು. ಆದ್ರೂ ಕೂಡ ಭಾಳ ಲವಲವಿಕೆಯಿಂದ ಇರ್ತಿದ್ದೆ. ನಾನು ಇಷ್ಟು ನೋವು ಇಟ್ಕೊಂಡ್ರು ಕೂಡ ನಾನು ಲವಲವಿಕೆಯಿಂದ ಇರ್ತಿದ್ದೆ. ರಾತ್ರಿ ನಿದ್ದೆ ಆಗ್ತಿದ್ದಿಲ್ಲ. ಒಂದು ದಿವಸ ಮಲ್ಕೊಳ್ಳೋದು, ಒಂದು ದಿವಸ ಇಡೀ ದಿವಸ ರಾತ್ರಿ ಎದ್ದು ಕೂಡೋದು. ಹೀಗಾದಾಗ ನನ್ನ ಜೀವನೇ ನನಗೆ ಬೇಜಾರಾಗಿ ನನ್ನ ಮಗಗೆ ಹೇಳಿದಾಗ ಇಲ್ಲಿಗೆ IDV ಆಯುರ್ವೇದ ದವಾಖಾನೆಗೆ ಕರ್ಕೊಂಬಂದಿಂದ ಅವರು ಸಣ್ಣ ವಯಸ್ಸಿನಲ್ಲಿರ್ತಕ್ಕಂಥ ಅಜಯ್ ಕುಮಾರ್ ಅವರು ಬಹಳಷ್ಟು ನನ್ನ ಬಗ್ಗೆ ಭಾಳ ಕಾಳಜಿ ತಗೊಂಡು ನನ್ನ ಟ್ರೀಟ್ಮೆಂಟ್ ಮಾಡಿದ್ರು. ಅವರಿಗೆ ನನಗೆ ಅನಂತ ಧನ್ಯವಾದಗಳು ಕೂಡ. ನನಗೆ ಮನಸ್ಸಿಗೆ ಹೇಳಲಿಕ್ಕೆ ಅಷ್ಟು ನನಗೆ ಆರಾಮ್ ಅನಿಸ್ತದ ಮತ್ತು ಸಂತೋಷ ಅನಿಸ್ತದ. ಇಲ್ಲಿರ್ತಕ್ಕಂಥ ಎಲ್ಲ ಕೆಲಸದವ್ರಿಗೂ ಕೂಡ ನನಗೆ ಹೆಂಗ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ನನಗೆ ಮಾಡಲಿಲ್ಲ. ಯಾಕಂದ್ರೆ ಎಲ್ಲರೂ ಅವ್ರ ನೌಕರಿ ಮೇಲೆ ಡ್ಯೂಟಿ ಮೇಲೆ ಹೋಗಿಬಿಡೋರು, ನಾವು ಒಬ್ಬರೇ ಇರಕ್ಕೆ ಮನ್ಯಾಗ. ನನಗೆ ಅವ್ರ ಜೋಡಿ ನನಗೆ ಅಷ್ಟು ಮನಸ್ಸಿಗೆ ಸಮಂಜಸ ಆಗಲಿಲ್ಲ, ಆರಾಮ್ ಅನಿಸ್ತಿಲ್ಲ. ಇಲ್ಲಿ ಬಂದ ನಂತರ ಇವ್ರು 3 ಲಕ್ಷ್ಮಿ, ಸಾವಿತ್ರಿ ಮತ್ತು ಇಲಿಯಾಸ್ ಅಂತೂ ಸಣ್ಣ ಮಗ ಇದ್ದಂಗ ನನ್ಗ. ಅಷ್ಟು ನನ್ನ ಜೊತೆ ಇರವ. ಸಾವಿತ್ರಿ ಮತ್ತು ಲಕ್ಷ್ಮಿ ಇಬ್ರು ನನಗಿಬ್ರು ಹೆಣ್ಮಕ್ಳು. ಅವ್ರದ ನೆನಪಾರಿ ಇವ್ರನ್ನ ಅಂತ ತಿಳ್ಕೊಂಡೆ ನಾನು. ಅಷ್ಟು ನನಗೆ ಅವರು ಎಲ್ಲ ಎದ್ರ ಕುಂತ್ರ ಮಲ್ಕೊಂಡ್ರ ನನ್ಗೆ ಬಿಟ್ಟು ಯಕಡೆ ಆಗಲ್ತಿದ್ದಿಲ್ಲ. ಇಂಥ ಟ್ರೀಟ್ಮೆಂಟ್ ನಾ ಎಲ್ಲಿ ಕೂಡ ನೋಡಿಲ್ಲ. ಇಷ್ಟು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಡಾಕ್ಟ್ರು ಮತ್ತು ಇಲ್ಲಿರ್ತಕ್ಕಂಥ ಸಹೋದ್ಯೋಗಿಗಳಿಗೂ ನಾನು ತುಂಬಾ ಋಣಿ. ಯಾರಾದ್ರೂ ಇಲ್ಲಿ ನೀವು ಬಂದ್ರೆ ನಿಮ್ಗೆಲ್ಲ ಪೂರ್ತಿ ಆರಾಮ್ ಮಾಡೇ ಕಳ್ಸೋ ತನಕ ಅವ್ರು ಬಿಡುದಿಲ್ಲ. ಮತ್ತು ಅವ್ರು ಹೇಳ್ದಂಗ ನಾವು ಮಾಡ್ಬೇಕು. ಖರೆ ಎಲ್ಲರೂ ನಾವು ಮನೆಗೆ ಹೋಗಿ ಮತ್ತೆ ಬ್ಯಾರೆ ಊಟ ಮಾಡ್ಯಾನೋ ಹಿಂಗಾದ್ರೆ ಆಗುದಿಲ್ಲ. ಅವ್ರ ಮೇಲೆ ಅಪ್ಪೋದು ಕೊಡೋದು ಬೇಡ. ನಾವ್ ಹೆಂಗ ಅವ್ರು ಹೇಳ್ತಾರ ಹಂಗ ಟ್ರೀಟ್ಮೆಂಟ್ ತಗೊಂಡ್ರನ ನಮ್ಗಿದೆಲ್ಲ ಪೂರ್ತಿ ಆರಾಮ್ ಆಗ್ತದ. ಮನೆಗೂ ಕೂಡ 1, 2, 3 ವಾರ ತನಕನೂ ಅವ್ರು ಔಷಧ ಕೊಡ್ತಾರ. ಅದನ್ನು ಕೂಡ ನಾವ್ ಏನ್ ಮಾಡೋಕು ಹಚ್ಕೋಬೇಕು, ಮಾಡ್ಕೋಬೇಕು. ನಾನು ಆರೋಗ್ಯವಾಗಿರ್ಬೇಕು. ನಾನು ಎಲ್ಲ ಕಾಲ್ ಬೇನೆ ಎಲ್ಲ ಕೀಲ್ ಬೇನೆ ನಾವು ಕಳ್ಕೊಬೇಕಂತಂದ್ರ ಅವ್ರು ಹೆಂಗ್ ಹೇಳ್ತಾರ ಹಂಗ ನಾ ಕೇಳೀನಿ. ನನಗೆ 100ಕ್ಕೆ 90% ನಾ ಪೂರ್ತಿ ಆರಾಮಾಗಿನಿ. ಅವ್ರಿಗೆ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇನ್ನು ಮುಂದೆ ಮನೆಯಲ್ಲಿ ಕೊಟ್ಟಿರ್ತಕ್ಕಂಥ ಔಷಧವನ್ನು ನಾನು ಸರಿಯಾಗಿ ಮಾಡ್ತೀನಿ ಅಂತ ನಾನು ದೇವರಲ್ಲಿ ಇದು ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ತಾವೆಲ್ಲರೂ ಕೂಡ ಇದನ್ನ ಸ್ಪಂದಿಸಬೇಕು. ಯಾರಾದ್ರೂ ನಾ ಕೇಳಿದ್ರೆ ನಾನು ಹೇಳ್ತೀನಿ, ಅಲ್ಲಿ ಹೋರಿ ನಿಮ್ಗೆ ಆರಾಮ್ ಅನಿಸ್ತದ. ನಾ ಬಹಳ ಲವಲವಿಕೆಯಿಂದ ಇದ್ದೀನಿ. ಈಗ ಮೊದಲಿನಷ್ಟು ನಾ ಏನು ಈಗ ಮೊಗ್ಲಾಗಿಲ್ಲ. ಬಹಳ ಲವಲವಿಕೆ ಇದ್ದೀನಿ. ಜೀವನದೊಳಗೂ ನಾನು ಜಿಗುಪ್ಸೆಗೊಂಡಿದ್ದೆ ನಾನು. ಈ ಮತ್ತೆ ಹೊಳ್ಳೆ ನನ್ನ ನವ ಚೈತನ್ಯ ತುಂಬಿ ನಾ ಮೊದಲನೇ ಹೆಂಗಿದ್ದೆ ನಾ ಹಂಗ ಆಗೀನಿ.
ಆಗ್ತೀನಿ ಅಂತ ನಾ ಹೇಳ್ತಾ ಈ ಹಾಸ್ಪಿಟಲ್ದವ್ರಿಗೆ ಅಲ್ಲಿ ಸಹೋದ್ಯೋಗಿಗಳಿಗೆ ಅಲ್ಲಿರ್ತಕ್ಕಂಥ ಡಾಕ್ಟ್ರಿಗೆ ಅನೇಕ 108 ನಮಸ್ಕಾರಗಳನ್ನು ಸಲ್ಲಿಸಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.